ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ ನ್ಯಾಯ ಬೇಕು. ಸರ್ಕಾರ ಮಾರನೇ ದಿನ ಸಚಿವ ಸಂಪುಟ ಸಭೆ ನಡೆಸಿ ರಾಜ್ಯದಲ್ಲಿ ಖಾಲಿ ಇರುವಂತಹ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇರುವಂತಹ 56,432 ಹುದ್ದೆ ತುಂಬ್ತೀವಿ, ನೀವು ಆರಾಮಾಗಿದ್ದೀರಿ. ಆದರೆ 56,432 ಹುದ್ದೆ ತುಂಬೋದು ಒಳ್ಳೇದೇ, ಆದರೆ ನಮ್ಮ ಮಾದಿಗರಿಗೆ ಒಳ ಮೀಸಲಾತಿ ಕೊಡದೆ 56,432 ಹುದ್ದೆ ತುಂಬಿದ್ರೆ ಇನ್ನು 30 ವರ್ಷ ನನ್ನ ಮಾದಿಗರ ವಿದ್ಯಾರ್ಥಿಗಳಿಗೆ, ನನ್ನ ಮಾದಿಗ ಪದವೀಧರರಿಗೆ ಕೆಲಸ ಸಿಗದಂಗಾಗುತ್ತೆ. 30 ವರ್ಷ ನಿಮಗೆ ಸಿಗಲಿಲ್ಲ ಅಂದ್ರೆ ಇನ್ನು ಆ 30 ವರ್ಷಗಳಿಗೆ ನೀವು ಮುದುಕರಾಗಿರ್ತೀರ. ಮುದುಕರಾದರೂ ಅರ್ಜಿ ಹಾಕೊಳಕ್ ಆಗಲ್ಲ ಕೆಲಸಕ್ಕೆ, ಅದು ಇಂತಿಷ್ಟು ವಯಸ್ಸು ಅಂತ ಇರುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ, ಮಾದಿಗ ಸಮುದಾಯದ ಪರವಾಗಿ, ಮಾದಿಗ ವಿದ್ಯಾರ್ಥಿಗಳ ಪರವಾಗಿ, ಮಾದಿಗ ಪದವೀಧರರ ಪರವಾಗಿ ಸರ್ಕಾರಕ್ಕೆ ಹಕ್ಕೋತಾ ಏನ್ ಮಾಡ್ತೀನಿ, ನೀವು ತುಂಬುವಂತ 56,432 ಹುದ್ದೆ ಈಗ ತುಂಬಬೇಡಿ. ತುಂಬಲೇ ಸಮುದಾಯದ ಹೋರಾಟಗಾರರು, ಪ್ರಾಜ್ಞರು, ಚಿಂತಕರು, ಮೀಸಲಾತಿ ಹೋರಾಟಗಾರರು, ದಲಿತ ಸಂಘಟನೆಗಳು ಸುಮಾರು 35 ವರ್ಷಗಳಿಂದ ನಮಗೆ ನ್ಯಾಯ ಕೊಡಿ, ಬದುಕಲಿಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತಾ ಬಂದಾಗ 35 ವರ್ಷಗಳಿಂದಲೂ ಆಳುವಂತ ಎಲ್ಲಾ ಸರ್ಕಾರಗಳು ಮೂಗಿಗೆ ತುಪ್ಪವನ್ನು ಸವಿಸಿಕೊಂಡು ಇಲ್ಲಿವರೆಗೆ ಕಾಲ ದೂಡಿ ಈಗ ಒಂದು ಹಂತಕ್ಕೆ 2 ವರ್ಷಗಳ ಹಿಂದೆ ಆಯೋಗಗಳನ್ನು ರಚನೆ ಮಾಡಿದ್ರು. ಅಂದ್ರೆ ಮಾದಿಗ ಸಮುದಾಯದ ಸ್ಥಿತಿಗತಿ ಏನು, ಅದರ ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ, ಔದ್ಯೋಗಿಕ ಅಂತ ಸರ್ಕಾರ ನೇಮಕ ಮಾಡಿರುವಂತಹ ಎಲ್ಲ ಆಯೋಗಗಳು ಕೂಡ ಬಹಳಷ್ಟು ನಿಖರವಾದ ಅಂಕಿಅಂಶಗಳಿಂದ ಮಾದಿಗರ ಬದುಕಿನ ಸ್ಥಿತಿಗತಿಗಳನ್ನು ವಿವರಿಸಿದೆ. ಸರ್ಕಾರ ಕೂಡ ಅದನ್ನು ಸ್ವೀಕರಿಸಿ ಎಲ್ಲ ಅಂತಿಮ ಹಂತಕ್ಕೆ ಬಂದು ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಾಗ ಯಾರದೋ ಚಿತಾವಣೆ ಇರಬಹುದು ಅಥವಾ ಬಲಾಢ್ಯರ ಚಿತಾವಣೆ ಇರಬಹುದು, ಯಾಕೋ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ತಾ ಇಲ್ಲ. ಕಳೆದ ಒಂದು 10-15 ದಿನಗಳಿಂದಲೇ ಆಗಬೇಕಿತ್ತು. ಈಗ 27ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ವಿಶೇಷವಾಗಿ ಇದು ತೀರ್ಮಾನ ಮಾಡ್ತೇವೆ ಅಂತ ಹೇಳ್ತಾರೆ. ಈಗ ಇದೇ ಹೇಳ್ಕೊಂಡು ಹೋಗ್ತಾ ಇದೆ. ಈ ಸತಾಯಿಸುವಿಕೆ ಇದೆಯಲ್ಲ, ಇದು ಒಂದು ರೀತಿ ಮಾದಿಗರನ್ನ ಸಾಯಿಸುವ ರೀತಿ. ಸತಾಯಿಸೋದು ಕೂಡ ಮಾದಿಗರ ಬದುಕಿನ ಮೇಲೆ, ಹೊಟ್ಟೆಯ ಮೇಲೆ ಹೊಡೆದಂತ ರೀತಿ. ಅದಕ್ಕೆ ಸರ್ಕಾರ 27ನೇ ತಾರೀಕು ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ಏನು ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಿದೆ, ಅವತ್ತು ನಿರ್ದಿಷ್ಟವಾಗಿ ಆದೇಶವನ್ನು ಮಾಡಬೇಕು. ಅವತ್ತು ಆದೇಶ ಮಾಡಿದ್ರೆ ಇಡೀ ಮಾದಿಗರು ನಿಮ್ಮನ್ನು ಅಭಿನಂದಿಸ್ತಾರೆ, ಗೌರವಿಸ್ತಾರೆ. ಇಲ್ಲದೆ ಹೋದ್ರೆ ಮಾದಿಗರ ಬದುಕನ್ನು ಮೂರಾ ಬಟ್ಟೆಯಾಗಿ ಮಾಡಿದ್ದೀರಲ್ಲ, ನಿಮಗೆ ಮಾದಿಗರ ಶಾಪ ತಟ್ಟುತ್ತೆ ಅನ್ನುವಂಥದ್ದನ್ನು ನಾನು ಉಗ್ರವಾಗಿ ತೀವ್ರ ನೋವಿನಿಂದ ಹೇಳಬೇಕಾಗುತ್ತೆ. ಈ ಎಲ್ಲವನ್ನ ಸರಿಪಡಿಸಬೇಕು. ನೀವು ಮಾದಿಗರಿಗೆ ಇನ್ಮೇಲೆ ಹೋರಾಟದ ಕಿಚ್ಚು ಹಚ್ಚಬೇಡಿ, ಹೋರಾಟವನ್ನು ಸಮನ ಮಾಡಿ ನ್ಯಾಯ ಕೊಡಿ ಅಂತ ನಾನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮೈತ್ರಿವನ ಅಂದ್ರೆ ಅವರ ಗದ್ದುಗೆಯಿಂದ ಮುಕ್ತಿ ಸ್ಥಳದಿಂದ ಸುಮಾರು 300ಕ್ಕೂ ಹೆಚ್ಚು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಿದ್ದೀನಿ. ಪಾದಯಾತ್ರೆಯುದ್ದಕ್ಕೂ ನನ್ನ ಸಮಾಜದ ಬಂಧುಗಳು, ಯುವಕರು, ವಿದ್ಯಾವಂತರು, ನಿರುದ್ಯೋಗಿಗಳು, ವಯಸ್ಸಾದವರು ಕೂಡ ಬೆಂಬಲ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಆಕ್ರೋಶ, ನನ್ನ ಸಮುದಾಯದ ಕಿಚ್ಚು, ಇದು ಅಂತರಾಳದ ಧ್ವನಿ ಸಮಾಜಕ್ಕೆ ಗೊತ್ತಾಗ್ಲಿ, ಸರ್ಕಾರಕ್ಕೆ ಗೊತ್ತಾಗ್ಲಿ ಅಂತ. ಇದೇ 27ಕ್ಕೆ ನಮ್ಮ ಪಾದಯಾತ್ರೆ ಸಮಾಪನೆಗೊಳ್ತಿದೆ. ಸಮಾಪನೆಗೊಂಡ ನಂತರ 27ನೇ ತಾರೀಕು ಬೆಳಗ್ಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾನು ನನ್ನ ಸಮಾಜದೊಟ್ಟಿಗೆ ನಿರಶನವನ್ನು ಮಾಡ್ತೀನಿ, ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ. ಯಾಕಾಗಿ ಇದನ್ನು ಮಾಡ್ತೀನಿ ಅಂದ್ರೆ ಸರ್ಕಾರ ನಮ್ಮ ಸಮುದಾಯದ ಧ್ವನಿಗೆ ಮಾರ್ಧನಿಯಾಗಿ, ಪ್ರತಿಧ್ವನಿಯಾಗಿ ನ್ಯಾಯ ಕೊಡಬೇಕು. ಒಂದು ವೇಳೆ ಕೊಡದೆ ಹೋದ್ರೆ ಇಡೀ ಮಾದಿಗ ಸಮುದಾಯ ಅಂದು ತೆಗೆದುಕೊಳ್ಳುವಂತಹ ನೀತಿ ಮತ್ತು ತೀರ್ಮಾನಗಳು ಮುಂದೊಂದು ದಿನ ಸರ್ಕಾರಕ್ಕೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. 27ನೇ ತಾರೀಕು ನಡೆಯುವಂತಹ ಧರಣಿಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ನಿಮಗಾಗಿ ಮಾಡ್ತಾ ಇರೋದು, ಮಾದಿಗರ ಭವಿಷ್ಯದ ಮಕ್ಕಳಿಗಾಗಿ ನಾನು ಮಾಡ್ತಾ ಇರೋದು. ಈ ಧರಣಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಧರಣಿಯನ್ನು ಯಶಸ್ವಿಗೊಳಿಸಬೇಕು. ಧರಣಿಯ ದಿನವೇ ಆದೇಶ ಆಯಿತು ಸರ್ಕಾರ ಸಚಿವ ಸಂಪುಟದಲ್ಲಿ ಅಂದ್ರೆ ಅವರೆಲ್ಲರಿಗೂ ಮಾದಿಗರು ಋಣಿಯಾಗಿರೋಣ, ಅಭಿನಂದನೆ ಸಲ್ಲಿಸೋಣ. ಅಕಸ್ಮಾತ್ ಆಗಿ ಅವರು ಅವತ್ತು ಮೀನಾಮೇಷ ಮಾಡಿ ಅವರೇನಾದ್ರೂ ಕಾಲ ದೂಡ್ತಾ ಹೋದ್ರೆ ಸರ್ಕಾರಕ್ಕೆ ಪಾಠ ಕಲಿಸುವಂತ ಕೆಲಸವನ್ನ ಇಡೀ ಮಾದಿಗ ಸಮುದಾಯ ಮಾಡಬೇಕು ಅಂತ ನಾನು ಕರೆ ಕೊಡ್ತಾ ಇದ್ದೀನಿ. ತಾವೆಲ್ಲರೂ 27ನೇ ತಾರೀಕು ಬೆಂಗಳೂರಿಗೆ ಬರಬೇಕು ಅಂತ ಮನವಿ ಮಾಡ್ತೇನೆ.